ಇಲ್ಲೋಡ್ ವಿಕ್ಕಿ, ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಇಷ್ಟ ಆಯ್ತೋ ಇಲ್ವೋ ಹೇಳ್ಬಿಡು. ಇಷ್ಟ ಇಲ್ಲ ಅಂದರೆ ನಾನು ನಿನ್ನ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ. ಆದರೆ ನೀನು ಹಿಂಗೆ ಮಾಡೋದು ಸರಿ ಇಲ್ಲ ನೋಡು. ನೀನು ಹಿಂಗೆ ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳು? ನಾನು ಒಬ್ಬಂಟಿಯಾಗಿ ಹಿಂಗೆ ಇದ್ಬಿಡ್ಲಾ? ಗಂಡ ಹೆಂಡತಿ ನಡುವೆ ಜಗಳ ಇರುತ್ತೆ, ಆದರೆ ಇದನ್ನೇ ಒಂದು ದೊಡ್ಡದು ಮಾಡೋದಲ್ಲ ನೀನು. ಏಯ್, ನಾನೇನು ಮಾಡಿದೆ ನಿನಗೆ? ಏನು ಮಾಡಿದೆ? ನಾನೇನಾದರೂ ಬೈದ್ನಾ, ಓಡೋದ್ನಾ? ಇದೆಯಾ ತಾನೇ? ನಿನ್ಗೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ತಾ ಇದ್ದೀನಿ ತಾನೇ? ಇಂಥ ತಿಂತೀನಿ ಅಂದಿದ್ದಕ್ಕೆ ನಾನು ಕೇಕ್ ತೊಗೊಂಡು ಬಂದಿದ್ದಕ್ಕೆ ಕೇಕೆಲ್ಲ ತೊಗೊಂಡು ಬಂದು ಕೊಟ್ಟಿದ್ದೀನಿ ತಾನೇ? ನಾನೇನಾದರೂ ಅಂದಿದ್ದೀನ ನಿನಗೆ? ನಾನು ಏನು ಅಂದಿಲ್ಲ ನಿನಗೆ. ಯಾಕೆ ನೀನು ಈ ರೀತಿ ಆಡ್ತಾ ಇದೆಯಾ? ಯಾಕೆ ಈ ರೀತಿ ಆಡ್ತಾ ಇದೆಯಾ ನೀನು? ತೊಗೊಂಬಂದು ಕೊಟ್ಟಿದ್ದೀನಿ ತಾನೇ? ನಾನೇನಾದರೂ ನೀನು ಬೈದ್ನಾ? ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಅಯ್ಯೋ, ನೀನೆಲ್ಲ ತಗೊಂಬರೋದು ಎಲ್ಲಾದರೂ ಹಾಳಾಗಿ ಹೋಗ್ಲಿ. ಅಲ್ಲ, ನಾನು ನೋಡ್ತಾ ಇದ್ದೀನಿ, ಇಷ್ಟು ದಿವಸ ಆಗೈತೆ ನಾವಿಬ್ಬರು ದೂರ ಆಗಿ. ಒಂದು ದಿವಸಕ್ಕೂ ಪಕ್ಕದಲ್ಲಿ ಕೂತ್ಕೊಂಡಿದ್ರು ನಿಂಗೆ ಸಮೇತ ನಾನು ನಿಂಗೆ ಮುಟ್ಟಿ ಸಮೇತ ಮಾತಾಡ್ಸೋದಿಲ್ಲ. ನೀನು ಎಂಥವನಪ್ಪ ನೀನು? ಥೂ. ಅಲ್ಲ, ನನಗೆ ಎಷ್ಟು ಬೇಜಾರಾಗಣ. ಇಷ್ಟು ದಿವಸ ನನ್ನ ಗಂಡ ಮಾತಾಡಿಸ್ತಾ ಇರಲಿಲ್ಲ, ಇವಾಗ ಮಾತಾಡಿಸ್ತಾ ಇದ್ದಾನೆ. ಒಂದು ಜೊತೆ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಇರೋದಿಲ್ವಾ? ಏನೇ ಅಂದ್ರೂ ನೀನು ನನ್ನ ಮೇಲೆ ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ. ಏನು ಕೇಕ್ ತಗೊಂಬಂದ್ರೆ ಕೊಟ್ಟರೆ ಏನಂತೆ, ನೀನೆಲ್ಲ ತಗೊಂಬಂದು ಕೊಟ್ಟರೆ ಏನಂತೆ, ಏನಕ್ಕೂ ಸಾರ್ಥಕ ಇಲ್ಲ. ಗಂಡ ಹೆಂಡ್ತಿ ಹೆಂಗಿರ್ತಾರೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನಾನೇನು ನಿನಗೆ ಏನು ಹೇಳಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ಏನಾದರೂ ನಾನು ನಿನ್ನ ಬೈದ್ನಾ, ಓಡೋದ್ನಾ? ಸುಮ್ಮನೆ ನೀನು ಇಲ್ಲದೆಲ್ಲ ಜಗಳ ತೆಗಿಬೇಡ ನೋಡು, ಹೇಳಿರ್ತೀನಿ. ತೂ ಹೋಗು. ನಾನು ಹೋಗಿ ಹೋಗಿ ನಿನ್ನಂತ ನೆಲ್ ಕಟ್ಕೊಂಡು ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ಅಲ್ಲ, ನೀನು ಮದುವೆ ಆಗೋ ಸುಮ್ಮದಲ್ಲಿ ಯಾವ ರೀತಿ ಇದ್ದೆ, ಇವಾಗ ಯಾವ ರೀತಿ ಇದೆಯಾ, ಇವಾಗ ಎಷ್ಟು ಬದಲಾಗಿದೆಯಾ ಅಂತ ನನಗೆ ಗೊತ್ತೈತೆ. ಆವಾಗ ಒಂದು 5 ನಿಮಿಷ ನಾನು ಬಿಟ್ಟು ಇರ್ತಿರ್ಲಿಲ್ಲ ಗೊತ್ತಾ ನೀನು? ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ದವನು ಇವಾಗ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಹಿಂಗೆ ಬದಲಾಗೋದಕ್ಕೆ ಏನು ಕಾರಣ? ಇಲ್ಲೇ ಪಕ್ಕದಲ್ಲೇ ಮಲ್ಕೊಂಡಿದ್ರು ನಾನು ಯಾವತ್ತಾದ್ರೂ ನೀನು ಮಾತಾಡ್ಸಿದೀಯಾ? ರಾತ್ರಿ ಟೈಮಲ್ಲಿ ಯಾವತ್ತೂ ನೀನು ನನ್ನ ಮಾತಾಡ್ಸಿಲ್ಲ. ನೀನು ಯಾವತ್ತೂ ನಾನು ಮಾತಾಡ್ಸಿಲ್ಲ, ಯಾವತ್ತೂ ಮಾತಾಡ್ಸಿಲ್ಲ. ಹಿಂಗಾದ್ರೆ ಹೆಂಗೆ ಗಂಡ ಹೆಂಡತಿ ಸಂಸಾರ ನಡೀತಾವ? ಗಂಡ ಹೆಂಡತಿ ಚೆನ್ನಾಗಿರೋದಕ್ಕಾಗುತ್ತಾ ಹಿಂಗಿದ್ರೆ? ನೀನು ಈ ರೀತಿ ಇದ್ದರೆ? ಅಯ್ಯೋ, ಇವಾಗ ಏನಾಯಿತು ಅಂತ ಹಿಂಗೆ ಆಡ್ತಾ ಇದೆಯಾ ನೀನು? ನಾನೇನು ಮಾತಾಡಿಲ್ಲ, ನಾನೇನು ಒಂದಿಲ್ಲ, ಏನಿಲ್ಲ. ನಾನು ನಿನ್ನ ನೋಡ್ಕೊತಾ ಇದ್ದೀನಿ ತಾನೇ, ಇರೋ. ಸುಮ್ಮನೆ ಹೆಸ್ರಿಗಷ್ಟೇ ಗಂಡ ಹೆಂಡತಿ. ನೋಡೋರಿಗೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅನ್ನೋ ಥರ ತೋರಿಸ್ಕೊಂತ ಇದ್ವಿ. ಆದರೆ ಇಲ್ಲಿ ಒಳಗೆ ನಡೆಯೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಏನು ಅನ್ಕೊಂಡವ್ರೆ, ವಿಕ್ಕಿನೂ ಪಾರು ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡವ್ರೆ. ಆದರೆ ಇಲ್ಲಿ ಒಳಗಡೆ ನಡೆಯೋದು ಯಾರಿಗೆ ಗೊತ್ತು? ನೀನು ಯಾವ ರೀತಿ ಇದೆಯಾ ಅಂತ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಹೊರಗೆ ಮಾತ್ರ ಚೆನ್ನಾಗಿದ್ದೀವಿ ಗಂಡ ಹೆಂಡತಿ ಅನ್ನೋ ಥರ ಅಂದ್ಕೊಂಡಿದ್ದಾರೆ ಎಲ್ಲರೂ. ಆದರೆ ಇದು ನನಗೆ ಇಷ್ಟ ಆಗ್ತಿಲ್ಲ, ನೀನು ಈ ರೀತಿ ದೂರ ಇರೋದು. ಸುಮ್ಮನೆ ಮುಖ ಊದಿಸ್ಕೊಂಡು ಯಾವಾಗಲೂ ಮುಖ ಈ ಥರ ಮಾಡ್ಕೊಂಡಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಬೇಜಾರ. ಹೆಂಗಿರ್ಬೇಕಂದ್ರೆ ಗಂಡ ನಗ್ನಗ್ತಾ ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತಾ ಇರಬೇಕು. ಹಾಗಿದ್ರೇ ಗಂಡ ಹೆಂಡ್ತಿ ಚೆನ್ನಾಗಿರೋದಕ್ಕಾಗೋದು. ನಿನ್ನ ಥರ ನಂಗೆ ಮುಷ್ಣಿ ಮಾಡಿಕೊಂಡು ನಿನ್ನ ಥರ ಇದ್ದರೆ ಯಾವ ತಾನೇ ಹುಡುಗಿ ಇಷ್ಟಪಡ್ತಾಳೆ ನಿನ್ನಂಥವನ್ನ? ಹೇಳು, ಆ ರೀತಿ ಇದ್ದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ನಾನೇ ಅದೇ ಆ ರೀತಿ ಮಾಡಿದರೆ ನೀನೇನಂತ ಹೇಳ್ತಿದ್ದೆ ಹೇಳು? ನಾನೇ ಏನಾದರೂ ನಿನಗೆ ಮಾತಾಡಿಸ್ದಂಗೆ ಏನಾದರೂ ನಿನಗೆ ನೀನು ಮಾತಾಡಿದ್ದಕ್ಕೆ ನಾನೇನೋ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದಿದ್ರೆ ನೀನೇನಂತಿದ್ದೆ ಹೇಳು? ಅಯ್ಯೋ, ಯಾವುದೋ ಹುಡುಗನ ಲವ್ ಮಾಡ್ತಾ ಇರಬೇಕು ಇವಳು ಅಂತ ಹೇಳಿ ನನ್ನ ಮೇಲೆ ನೀನು ತುಂಬ ಅನುಮಾನ ಪಡ್ತಾ ಇದ್ದೆ. ಆದರೆ ನೀನಿವಾಗ ಈ ರೀತಿ ಮಾಡ್ತಾ ಇದೆಯಲ್ಲ, ನೀನೇನು ಮಾಡ್ತಾ ಇದೆಯಾ ಇವಾಗ? ಏನಾದರೂ ಬೇರೆ ಹುಡುಗಿ ಏನಾದರೂ ಸಂಬಂಧ ಇದೆಯಾ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು ಅಂತ? ಏಯ್, ಸುಮ್ಮನೆ ನಿನಗೇನು ತಲೆಗಿಲಿ ಕೆಟ್ಟಿದ್ಯಾ? ಸುಮ್ಮನೆ ಇದ್ಬಿಡು. ಏನೇನೋ ನೆನೆಸ್ಕೊಂಡು ಏನೇನೋ ಲೂಸ್ ಥರ ಮಾತಾಡ್ತಾ ಇದೆಯಲ್ಲ. ಯಾಕೆ, ಏನಾಯಿತು? ನಾನು ಇಲ್ಲೋಡು, ನಾನು ಸುಮ್ಮನೆ ಇದ್ದೀನಿ ತಾನೇ, ಸುಮ್ಮನೆ ಇದ್ಬಿಡು. ನಿನಗೇನು ಬೇಕು ಹೇಳು, ತಿನ್ನೋಕೆ ಉಣ್ಣಕ್ಕೆ ನಾನು ಏನು ನಿನಗೆ ಕಡಿಮೆ ಮಾಡಿಲ್ಲ. ಅಯ್ಯೋ, ತಿನ್ನೋದು ಉಣ್ಣೋದು ಹಾಳಾಗಿ ಹೋಗ್ಲಿ ಅಲ್ಲಿ. ಅಲ್ಲ, ನಾನು ಏನು ಮಾತಾಡ್ಸಿದ್ರು ಏನು ನಗ್ನಗ್ತಾ ಮಾತಾಡೋದಾಗಲಿ ಅದೆಲ್ಲ ಇಲ್ಲ. ರಾತ್ರಿ ಟೈಮಲ್ಲಂತೂ ಅನ್ನಂಗೆ ಮುಷ್ಣಿ ಮಾಡ್ಕೊಂಡಿರ್ತೀಯ. ನಿನಗೆ ನಿನ್ನಂಥವ್ರಿಗೆಲ್ಲ ಯಾಕಪ್ಪ ಹೆಂಡ್ತಿ ಏನಂಗಾಗುತ್ತೆ? ಅಲ್ಲ, ಸುಮ್ಮನೆ ನನ್ನ ಮದುವೆ ಆಗ್ದಂಗೆ ಹಂಗೇನಾದರೂ ಇದ್ದಿದ್ರೆ ನನ್ನ ಜೀವನನಾದರೂ ಚೆನ್ನಾಗಿರೋದು. ನಿನ್ನಂಥವ್ನ ಮದುವೆ ಆಗಿ ನಾನು ಏನು ಇವಾಗ ನಾನು ನಿನ್ನಿಂದ ಏನು ಹೇಳ್ಬೇಕಂತಂದರೆ ನಿನ್ನಿಂದ ನಾನು ಏನು ಸುಖವಾಗಿಲ್ಲ ಇವತ್ತು. ಸುಮ್ಮನೆ ನಿನ್ನಂಥವ್ನ ಮದುವೆ ಆಗಿದ್ದೆ ಅಂತ ಅನ್ನಿಸ್ತಾ ಐತೆ. ನನಗೆ ಇಲ್ಲೋಡು, ಯಾಕೋ ತುಂಬ ಬೇಜಾರಾಗ್ಬಿಟ್ಟಿದೆ ನಿನ್ನ ಮೇಲೆ. ನೀನು ಮಾಡಿರೋ ಕೆಲಸಕ್ಕೆ ಏನೇ ಅಂದ್ರೂ ಅದು ಕ್ಷಮೆ ಅನ್ನೋದು, ಅದು ಏನೇ ಅಂದ್ರೂ ನಾನು ಬಿಡತ್ಲಾಗ ಹೋಗ್ಲಿ ಅಂತ ಅಂದ್ಕೊಂಡ್ರು ಅದಲ್ಲ ನನ್ನ ಮನಸ್ಸಿಗೆ ಬರುತ್ತೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿರೋದ್ರಿಂದ ನಾನು ನಿನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರನ ಸುಮ್ಮನೆ ಇದ್ಬಿಡು, ಸ್ವಲ್ಪ ದಿನ ಸಮಾಧಾನದಲ್ಲಿ ಇರು ಅಂತ ಹೇಳ್ದೆ ತಾನೆ. ನನಗೆ ಸ್ವಲ್ಪ ದಿನ ಇಷ್ಟ ಇಲ್ಲ. ಹೇಳ್ತಾ ಇದ್ದೀನಿ, ನೀನು ಮಾಡಿರೋ ಕೆಲಸಕ್ಕೆ ನನಗೆ ಸ್ವಲ್ಪ ದಿನ ಇಷ್ಟ ಇಲ್ಲ, ಅದಕ್ಕೇನೆ ಸುಮ್ಮನೆ ಇದ್ಬಿಡು. ಏನಂತದ್ದು ಇಷ್ಟ ಇಲ್ಲ? ನಾನೇನೇ ನೀನು ಅವನಿಂದಾದ್ರೂ ಓಡೋಗಿದ್ದೀನಾ? ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನಾನಂಥ ಕೆಲಸ ಏನಾದರೂ ಮಾಡಿದರೆ ಬಿಡಪ್ಪ ಅನ್ಬೋದಾಗಿತ್ತು. ಈ ರೀತಿ ಇದ್ರೆ ನನಗೂ ಇಷ್ಟ ಆಗಲ್ಲ ಅಷ್ಟೇ. ಸುಮ್ಮನೆ ನನಗೆ ಡೈವರ್ಸ್ ಕೊಟ್ಬಿಡಿ ಇಷ್ಟ ಇಲ್ಲ ಅಂತಂದರೆ. ಸುಮ್ಮನೆ ಹಿಂಗೆಲ್ಲ ಸುಮ್ಮನೆ ಹೊರಗಿನ ನೋಟಕ್ಕೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ ಹೇಳಿ ನಾವು ತೋರಿಸ್ಕೊಳಕ್ಕೆ ನಾನು ಇಷ್ಟಪಡೋದಿಲ್ಲ.
ನಾವು ತುಂಬ ಚೆನ್ನಾಗಿರಬೇಕು, ಗಂಡ ಹೆಂಡ್ತಿ ಅಂದಮೇಲೆ ಇವ್ರು ಈ ರೀತಿನೇ ಇರಬೇಕು ಅನ್ನೋದು ನನಗೊಂದು ಕನಸಿದೆ. ಈ ರೀತಿ ಇರಬೇಕು, ಈ ರೀತಿ ಹಿಂಗೆ ಗಂಡ ಹೆಂಡ್ತಿ ಈ ಥರ ಚೆನ್ನಾಗಿರಬೇಕು ಅನ್ನೋದು ನನಗೆ ತುಂಬ ಆಸೆ ಐತೆ. ಆದರೆ ಇದು ಹಿಂಗೈತೆ ಅಂದಮೇಲೆ ಸುಮ್ಮನೆ ಯಾಕೆ ನನಗೆ ಇಷ್ಟೊಂದು ಅನ್ನಿಸ್ತೀಯಾ? ನನಗೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡು ನೀನು. ಕೊಡ್ತೀನಿ ಹೇಳೆ, ತಗೊಂಡು ಹೋಗ್ಬಿಡು. ಅದೆಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ, ಹೋಗ್ಬಿಡು, ತಗೊಂಡು ಹೋಗ್ತಾ ಇರು. ವಿಕಿ ವಿಕಿ ಒಳಗೆ ಬರ್ಬೋದಾ? ಬನ್ನಿ ಅದಕ್ಕೆ, ಬನ್ನಿ. ವಿಕಿ ಏನಾಯ್ತು? ಯಾಕೆ ಇಷ್ಟು ಜೋರಾಗಿ ಬಾಯ್ ಮಾಡ್ತಾ ಇದ್ದೀರಾ ಇಬ್ರು? ನೋಡಿ ಅದಕ್ಕೆ, ಇವಳಿಗೆ ಡೈವರ್ಸ್ ಬೇಕಂತೆ. ಪರು ಏನಾಯ್ತು? ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ಇಲ್ಲೋಡಕ್ಕ, ನಾನು ಹೇಳ್ತಾ ಇದ್ದೀನಿ, ಇವರು ನಾನು ಈ ಮನೆಗೆ ಬಂದಾಗಿಂದನೂ ಅಕ್ಕ ಗಂಡ ಹೆಂಡತಿ ಸಂಬಂಧ ಅಂತಂದರೆ ಈಗ ಪ್ರತಿಯೊಂದರಲ್ಲೂ ಗಂಡ ಹೆಂಡತಿ ಚೆನ್ನಾಗಿದ್ರೇನೆ. ಇವರು ನನಗೆ ಅದು ಇದು ತಿನ್ನೋಕ್ಕೂ ಉಣ್ಣೋಕ್ಕೂ ಬಟ್ಟೆ ಬರೆ ಕೊಡ್ಸಿದ ಮಾತಕ್ಕೆ ಗಂಡ ಹೆಂಡತಿ ಚೆನ್ನಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಗಂಡ ಹೆಂಡತಿ ಸಂಸಾರ ಅಂದರೆ ಈಗಿರುತ್ತೆ, ಗಂಡ ಹೆಂಡತಿ ಸಂಬಂಧ ಅಂದರೆ ಈಗಿರುತ್ತೆ ಅಂತ ಹೇಳಿ ಈ ಒಂದು ಅದಕ್ಕೆ ಒಂದು ಅರ್ಥ ಇರುತ್ತೆ. ಗಂಡ ಹೆಂಡತಿ ಸಂಬಂಧ ಅಂದರೆ ಹೀಗೆ ಇರಬೇಕು ಅನ್ನೋದೊಂದು ಇರುತ್ತೆ. ಆದರೆ ಇವರು ನನಗೇನು ಅಕ್ಕ ಇಲ್ಲೋಡು, ನಾನಾಗಿ ನಾನು ಮಾತಾಡ್ಸಿದ್ರು, ನನ್ನ ನಗ್ನತ್ತ ಮಾತಾಡ್ಸಿದ್ರು, ಮಾತಾಡ್ತಾ ಇಲ್ಲ, ಏನಿಲ್ಲ, ನನಗೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಇವರಿಂದ ನಾನು ಈ ರೀತಿ ಇರೋದಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಡೈವರ್ಸ್ ತೊಗೊಬಿಡ್ತೀನಿ. ಯಾಕೆ ವಿಕಿ ಏನಾಯಿತು? ಚೆನ್ನಾಗಿರಪ್ಪ, ಯಾಕೆ ಏನಾಯ್ತು? ಅವಳು ಮಾತಾಡ್ಸಿದ್ರು, ನಗ್ನಗ್ತಾ ಮಾತಾಡ್ಸಿದ್ರು ಮಾತಾಡಲ್ಲ ಅಂತ ಹೇಳ್ತಾ ಇದೀಯ. ಹಿಂಗಿದ್ರೆ ಹಿಂಗಾಗುತ್ತೆ ಸಂಸಾರಗಳು. ಗಂಡ ಹೆಂಡತಿಯ ಮೇಲೆ ಚೆನ್ನಾಗಿರಬೇಕು. ಚೆನ್ನಾಗಿದ್ರೇನೆ ಕಣೋ. ಈಗ ಬರೇ ನೀನು ಕೊಡ್ಸೋದ್ರಿಂದ ಹಿಡ್ದು ಪಾಪ ಅವಳು ಈಗ ಅವಳು ನೋವು ಅವಳು ಹೇಳ್ಕೊತಾ ಇದ್ದಾಳೆ, ಅಕ್ಕ ನನಗೆ ಈ ರೀತಿ ಇರಬೇಕು, ಈ ರೀತಿ ಚೆನ್ನಾಗಿರಬೇಕು, ನನ್ನ ಗಂಡ ನನ್ನ ಜೊತೆ ಈಗಿರಬೇಕು. ಎಲ್ಲ ಹೆಣ್ಮಕ್ಳಿಗೂ ಅದು ಆಸೆ ಇದ್ದೇ ಇರುತ್ತೆ. ಗಂಡು ಮಕ್ಳಿಗೂ ಆಸೆ ಇದ್ದಿರುತ್ತೆ, ನನ್ನ ಹೆಂಡತಿ ಈ ರೀತಿ ಇರಬೇಕು ಅಂತ. ಗಂಡು ಮಕ್ಳಿಗೂ ಆಸೆ ಇರುತ್ತೆ, ಹೆಣ್ಮಕ್ಳಿಗೂ ಇರುತ್ತೆ. ಆದರೆ ಇವಾಗ ನೀನು ಈ ರೀತಿ ಮಾಡೋದು ಸರಿ ಇಲ್ಲ ಕಣೋ. ಅವಳಿಗೆ ಪಾಪ ಬೇಜಾರ ಮಾಡ್ತಾ ಇದೆಯಾ? ಅವಳು ಚೆನ್ನಾಗಿದ್ದಾಳೆ. ಅಲ್ಲ, ಡೈವರ್ಸ್ ಕೊಡು ಅಂತ ಕೇಳ್ತಾ ಇದ್ದಾಳೆ ಅಂದಮೇಲೆ ತೊಗೊಂಡು ಹೋಗ್ಲಿ ಬಿಡಿ. ಅದಕ್ಕೆ ಸುಮ್ಮನೆ ಯಾಕೆ ಅವಳು ಬಲವಂತ ಮಾಡಿ, ನನಗೆ ಯಾಕೋನೋ ಇಷ್ಟನೇ ಆಗ್ತಾ ಇಲ್ಲ. ಅವಳು ಆ ರೀತಿ ಮಾಡ್ದಾಗಿಂದ ನನ್ನ ಮನಸ್ಸಿಗೆ ಏನೋ ಬೇಜಾರಾಗ್ಬಿಟ್ಟಿದೆ. ಅದು ಏನೇ ಅಂದರೂ ಬೇಜಾರು ಹೋಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗಿದೆ ನನಗೆ. ಅಯ್ಯೋ, ಅಂಥದ್ದೇನು ಮಾಡಿದ್ದೀನಿ ಹೇಳಕ್ಕ ನೀನೇನೆ? ಏನಾದರೂ ನನಗೆ ಬಿಡಪ್ಪ, ಯಾವನಿಂದಲ್ಲ ಓಡೋಗಿ ಬಂದಿರೋಳಾಗಿದ್ರೆ ಬೇಜಾರಾಗ್ಬೋದಾಗಿತ್ತು. ನಾನೇನು ನಮ್ಮ ಅತ್ತೆ ಹತ್ರ ಮಾತಾಡೋದು ಅಷ್ಟಕ್ಕೂ ಇಷ್ಟೊಂದ ಕ್ಷಮೆ ಅನ್ನೋದಿಲ್ವಾ ಇವ್ರ ಹತ್ರ? ಒಂದು ಸತಿ ಕ್ಷಮೆ ಅನ್ನೋದಿಲ್ವಾ? ನೀವು ಅರ್ಥ ಮಾಡ್ಕೋಬೇಕಮ್ಮ, ಗಂಡ ಹೆಂಡ್ತಿ. ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು? ನೀವು ಗಂಡ ಹೆಂಡ್ತಿ ಸಂಸಾರ ಮಾಡೋರು, ನೀವು ಅನುಸರಿಸ್ಕೊಂಡು ನೀವು ಚೆನ್ನಾಗಿರ್ಬೇಕಮ್ಮ. ನೀವು ಚೆನ್ನಾಗಿದ್ದರೆ ಅದೆಲ್ಲ ವಿಕಿ ನಾವು ಹೇಳೋಕ್ಕಾಗಲ್ಲ ಕಣೋ. ನೀನು ಚೆನ್ನಾಗಿರಬೇಕು ಅಲ್ಲ, ಅವಳಿಗೂ ಆಸೆ ಇರುತ್ತಲ್ಲ. ಅದಕ್ಕೋಸ್ಕರ ಅವಳು ಹೇಳ್ತಾ ಇದ್ದಾಳೆ. ನನ್ನ ಗಂಡ ಅನ್ನೋದು ಅವಳಿಗೂ ಪ್ರೀತಿ ಇರುತ್ತೆ ತಾನೇ. ಅದಕ್ಕೋಸ್ಕರ ಗಂಡ ಹೆಂಡ್ತಿ ನಡುವೆ ಪ್ರೀತಿ ವಿಶ್ವಾಸ ಇದ್ದರೆ ಕಣೋ ಚೆನ್ನಾಗಿರೋದು. ಬರೀ ಕೊಡಿಸೋದ್ರಿಂದ ಹಿಡ್ದು ಅದು ಇದು ನಾನು ಅದನ್ನು ತಗೊಂಬಂದು ಕೊಟ್ಟೆ, ಇದನ್ನು ತಗೊಂಬಂದು ಕೊಟ್ಟೆ ಅಷ್ಟೇ ಅಲ್ಲ. ಗಂಡನ ಪ್ರೀತಿ ಸಿಗಬೇಕು. ಪ್ರೀತಿ ಸಿಕ್ಕರೆ ಹೆಂಡ್ತಿ ಖುಷಿಯಾಗಿರೋದು. ಅದೇ ಅಕ್ಕ, ಬಂದಾಗಿಂದ ನೋಡ್ತಾ ಇದ್ದೀನಿ, ಹೊರಗಡೆ ಮಾತ್ರ ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನೋ ಥರ ಇದ್ದೀವಿ ಅಷ್ಟೇ. ಒಳಗೆ ಗಂಡನ ಪ್ರೀತಿ ನನಗೆ ಸಿಗ್ತಾ ಇಲ್ಲ. ಗಂಡನ ಪ್ರೀತಿ ಪ್ರತಿಯೊಬ್ಬರು ಹೆಣ್ಣು ಅದನ್ನೇ ತಾನೇ ಬಯಸೋದು. ಗಂಡನ ಪ್ರೀತಿ ಜಾಸ್ತಿ ಸಿಗಲಿ, ನನ್ನ ಗಂಡ ಜಾಸ್ತಿ ನನ್ನ ಚೆನ್ನಾಗಿ ಪ್ರೀತಿ ಮಾಡಲಿ ಅನ್ನೋದೇ ತಾನೇ ಎಲ್ಲ ಹೆಣ್ಮಕ್ಳು ಬಯಸೋದು. ಅದನ್ನು ಹೇಳಿದ್ರೆ ಎಷ್ಟು ಸಿಟ್ಟು ಮಾಡ್ಕೊತಾರೆ ಅಕ್ಕ. ನನ್ನ ಗಂಡನಲ್ದಿದ್ರೆ ಬೇರೆಯವ್ರ ಹತ್ರ ಹೋಗಿ ನಿಮ್ಮ ಪ್ರೀತಿ ನಮಗೆ ಬೇಕು ಅಂತ ಕೇಳೋಕ್ಕಾಗುತ್ತಾ? ಗಂಡನ ಪ್ರೀತಿ ಬೇಕು ಅಂತ ಹೇಳಿ ಗಂಡನ ಹತ್ರ ಕೇಳ್ದಲ್ಲ ಇನ್ಯಾರ ಹತ್ರ ಕೇಳೋಕ್ಕಾಗುತ್ತೆ ಹೇಳಿ ಅಕ್ಕ? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಡೈವರ್ಸ್ ಕೊಟ್ಬಿಡಿ. ಅಷ್ಟೊಂದು ಇಷ್ಟ ಇಲ್ಲ ಅಂದರೆ, ಅಷ್ಟೊಂದು ಬೇಡವಾದ್ರೆ ನಾನು ಡೈವರ್ಸ್ ಕೊಟ್ಬಿಡಿ ಅಂತ ಹೇಳಿದ್ದೀನಿ. ಅವನಂತೂ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ. ಅವನಿಗೆ ಯಾಕೋ ಮನಸ್ಸೇ ಸರಿ ಹೋಗ್ತಿಲ್ಲ. ಅದು ಯಾಕೋ ಏನೋ ಗೊತ್ತಿಲ್ಲ, ಅವನಿಗೆ ಒಂಥರ ಮನಸ್ಸು ಸರಿ ಹೋಗ್ತಾನೇ ಇಲ್ಲ. ತುಂಬ ಬೇಜಾರು ಆಗ್ಬಿಟ್ಟವನೆ. ಎಷ್ಟೇ ಹೇಳಿದ್ರು ಅವನು ಅಷ್ಟೇ ಚೆನ್ನಾಗಿ ನೋಡ್ಕೊಂತಾನೆ, ಎಲ್ಲ ಕೊಡಿಸ್ತಾನೆ, ತಗೊಂಬಂದು ಕೊಡ್ತಾನೆ, ಅವಳು ಮಾತಾಡಿಸ್ತಾನೆ. ಆದರೆ ಗಂಡ ಹೆಂಡ್ತಿ ಅಂದಮೇಲೆ ಗಂಡನ ಪ್ರೀತಿ ಸಿಗಬೇಕಲ್ಲ ಹೆಂಡ್ತಿಗೆ. ಅದಕ್ಕೋಸ್ಕರನ ಅವಳು ಅಕ್ಕ ನನಗೆ ನನ್ನ ಗಂಡನ ಪ್ರೀತಿ ಸಿಗ್ತಾ ಇಲ್ಲ ಅಂತ ಹೇಳಿ ಅವಳು ಜೋರು ಮಾಡ್ತಾ ಇದ್ದಾಳೆ. ನಿನ್ಗಿಷ್ಟ ಇಲ್ಲ ಅಂತಂದರೆ ಡೈವರ್ಸ್ ಕೊಟ್ಬಿಡು ಅಂತ ಇದ್ದಾಳೆ. ಗಂಡ ಹೆಂಡ್ತಿ ಅಂದಮೇಲೆ ಬರೀ ಕೊಡಿಸೋದು, ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟರಲ್ಲೇ ಅಲ್ಲ. ಗಂಡನ ಪ್ರೀತಿ ಹೆಂಡ್ತಿಗೆ ಸಿಕ್ತಾಗ್ಲೇ ಹೆಂಡ್ತಿ ಖುಷಿಯಾಗಿರೋದು. ಹೆಂಡ್ತಿ ಪ್ರೀತಿ ಗಂಡನಿಗೆ ಸಿಕ್ತಾಗಲೇ ಗಂಡನ ಖುಷಿಯಾಗಿರೋದು. ಈ ರೀತಿ ಇದ್ದರೆ ಮಾತ್ರ ಸಂಸಾರ ಅಂದರೆ, ಗಂಡ ಹೆಂಡ್ತಿ ಸಂಬಂಧ ಸಂಸಾರ ಅಂದರೆ ಎಲ್ಲನೂ ಇರಲೇಬೇಕು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.